ಕಬ್ಬೂರಿನಲ್ಲಿ, ಕೇರೂರಿನಲ್ಲಿ, ಖಾಡಾಪುರ್ನಲ್ಲಿ ಯಾರೋ ಒಬ್ಬ ಬಡವನ ಮಗಳು IAS ಆಗಿ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಚಿಕ್ಕೋಡಿಯಲ್ಲಿ ಓದಿ IAS ಆಗಿ ರ್ಯಾಂಕ್ ಬರ್ತಾಳೆ ಅಂತಂದರೆ ಅದು ಜೀವನದಲ್ಲಿ ಸಾಧನೆ ಆಗ್ತದೆ. ಅದು ನಿಮ್ಮಿಂದ ಆಗಬೇಕು ಅನ್ನೋಂಥ ಒಂದು ಆಶೆಯಿಂದ ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ. ನಾವು ಅವಕಾಶಗಳಿಲ್ಲ, ನಾವೆಲ್ಲ ಬಡವರು ಅಂತಂದು ಎಷ್ಟಾದರೂ ಹೇಳ್ತೀರಿ ನೀವು ಬಡವರು ಅಂತ. ಯಾರು ಕೊಡೋದಿಲ್ಲ ನಿಮಗೆ, ಯಾರು ಕೊಡೋದಿಲ್ಲ. ಸಿಕ್ಕಲ್ಲಿ ಓದಿ, ದನ ಕರುಗಳನ್ನು ಮೇಯಿಸ್ತಾ ಓದಿ, ನಿಂತಲ್ಲೇ ಓದಿ, ಬಿಸಿಲಲ್ಲಿ ಓದಿ, ಹೊಲದಲ್ಲಿ ಓದಿ, ಕುಂತಲ್ಲಿ ಓದಿ. ಕಣ್ಣು ಮುಂದೆ ಕೇವಲ ಪುಸ್ತಕಗಳೇ ಬರಬೇಕು ಹೊರತು ಯಾವುದೇ ಬರಬಾರ್ದು, ಯಾವ ವಿಚಾರಗಳು ಬರಬಾರ್ದು. ಆಗ ಮಾತ್ರ ಸಾಧಕನಾಗಲಿಕ್ಕೆ ಸಾಧ್ಯವಾಗ್ತದೆ ಅಂತ ತಿಳ್ಕೊಳ್ಬೇಕು. ಯಾಕೆಂದ್ರೆ ಒಂದು ಕಡೆ ಹೇಳ್ತಾನೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಮಣ್ಣಿನಾತುರ ತೀಕ್ಷ್ಣ, ಮಣ್ಣಿನಾತುರಕ್ಕಿಂತ ಹೆಣ್ಣಿನಾತುರ ತೀಕ್ಷ್ಣ, ಹೆಣ್ಣಿನಾತುರಕ್ಕಿಂತ ಮಾನ ಸನ್ಮಾನದಾತುರ ತೀಕ್ಷ್ಣ, ಜ್ಞಾನದಾತುರವಿಲ್ಲ ಕಾಣ ರಾಮನಾಥ ಅಂತ ಹೇಳ್ತಾರೆ. ಅಂದರೆ ಎಲ್ಲರಿಗೂ ಕೂಡ ಬೇರೆ ಬೇರೆನೇ ಏನೇನೋ ಪಡ್ಕೊಳ್ಬೇಕಂತ ಅನಿಸ್ತಾ ಇದೆ. ಆದರೆ ಜ್ಞಾನದ ಆತುರವನ್ನು ಯಾವ ವ್ಯಕ್ತಿ ಪಡ್ಕೊಳ್ತಾನೆ ಆ ವ್ಯಕ್ತಿ ಸಮಾಜದಲ್ಲಿ ದೊಡ್ಡವನಾಗ್ತಾನೆ. ಆ ವ್ಯಕ್ತಿಯಿಂದ ಸಮಾಜಕ್ಕೆ ಒಳ್ಳೆಯದಾಗ್ತದೆ, ಸಮಾಜ ಸುಧಾರಣೆ ಆಗ್ತದೆ. ನಾವು ವ್ಯಕ್ತಿ ಸುಧಾರಣೆ ಆದರೆ ಮನೆ ಸುಧಾರಣೆ ಆಗ್ತದೆ, ಮನೆ ಸುಧಾರಣೆ ಆದರೆ ಗಲ್ಲಿ ಸುಧಾರಣೆ ಆಗ್ತದೆ, ಗಲ್ಲಿಯಿಂದ ಊರು, ಊರಿಂದ ತಾಲೂಕು, ತಾಲೂಕಿನಿಂದ ಜಿಲ್ಲೆ, ಜಿಲ್ಲೆಯಿಂದ ರಾಜ್ಯ, ರಾಜ್ಯದಿಂದ ದೇಶ, ದೇಶದಿಂದ ಇಡೀ ವಿಶ್ವವೇ ಸ್ವರ್ಗವಾಗ್ತದೆ. ಆ ಕೆಲಸವನ್ನು ನಾವು ನೀವುಗಳೆಲ್ಲ ಮಾಡೋಣ. ಈ ಕಸಗುನಟ್ಟಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಅದಕ್ಕೆ ದಾರಿದೀಪವಾಗಲಿ, ಅದಕ್ಕೆ ಒಂದು ಹೊಸ ಮುನ್ನಡೆಯನ್ನು ಬರೆಯಲಿ. ನಿಮ್ಮೆಲ್ಲರ ಬದುಕಿನ ಅಂಗಳದಲ್ಲಿ ದೇವರು ಮಂಗಳವನ್ನು ಉಂಟು ಮಾಡಲಿ. ನಿಮ್ಮೆಲ್ಲರ ಬದುಕು ಹಸನಾಗಲಿ. ದೇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಬೈದಿರ್ತಕ್ಕಂಥ ಮಾತುಗಳನ್ನು ಇಲ್ಲೇ ಬಿಟ್ಬಿಡಿ. ನಿಮ್ಮ ನೆನಪು ಮಾತ್ರ ಯಾವಾಗಲೂ ಸದಾ ಚೆನ್ನಾಗಿರಲಿ. ಆವಾಗವಾಗ ಮತ್ತೊಮ್ಮೆ ಭೇಟಿಯಾಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಪೇಷನ್ಸ್ ಹಿಯರಿಂಗ್. ಥ್ಯಾಂಕ್ ಯು. ಕಾನೂನು ಮತ್ತು ಶಿಕ್ಷಣದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದ ಹಾಗೂ ಜಗತ್ತಿನಲ್ಲಿ ಪೆನ್ನು ಮತ್ತು ಜ್ಞಾನದ ಮಹತ್ವ ತಿಳಿಸಿಕೊಟ್ಟ, ಶಿಸ್ತು, ನೀತಿ, ಸಮಯದ ಮೌಲ್ಯಗಳನ್ನು ಹೇಳಿದ, ತಮ್ಮ ಮಾತುಗಳ ಮೂಲಕ ವಿದ್ಯಾರ್ಥಿಗಳ ತಿಳುವಳಿಕೆಗೆ ದಾರಿ ಮಾಡಿಕೊಟ್ಟ ಚಿಕ್ಕೋಡಿಯ ಹಿರಿಯ ನ್ಯಾಯವಾದಿಗಳಾದ MB ಪಾಟೀಲ್ ಸರ್ ಅವರಿಗೆ ನನ್ನ ವೈಯಕ್ತಿಕ ಹಾಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.